Oh fuck मैंने भाई that shit is crazy. सब जैसे कि मुंबई लोगों को मुंबईकर्स बोलते हैं, कर्नाटका लोगों को क्या बोलते हैं बताओ? Racist. Oh man. What the fuck? ಹಾಯ್ ಎಲ್ಲೋ ವೆಲ್ಕಮ್ ಟು ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವಾಗ ತಾನೇ ಒಂದು ವೀಡಿಯೋ ನೋಡ್ಕೊಂಬಂದೆ, ಮಧು ಸಾರದು. ಮಧು ಅವ್ರು ವೀಡಿಯೋ ಮಾಡಿರೋದು ತುಂಬ ನೋವಲ್ಲಿ ಹೇಳ್ತಿದ್ರು ಸಪೋರ್ಟ್ ಬೇಕು ಅಂತ. ಮಧು ಅವರೇ, ನೀವು ಬೇಜಾರು ನೋಡ್ಕೊಂಬಿಡಿ, ನಾವು ಯೂಟ್ಯೂಬರ್ಸ್ ನಾವಿದ್ದೀವಿ, ಸತ್ಯನ ಜನ ಮುಂದೆ ತಿಳಿಸೋಣ, ಸತ್ಯನ ಜನಕ್ಕೆ ತಿಳಿಸೋಣ ಅಂತ. ಸೊ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ರೇಸಿಸ್ಟ್ ಅವನು ಯಾರೋ ಒಬ್ಬ ರೇಸಿಸ್ಟ್ ಅಂತ ಕರೆದವ್ರೆ 4 ಜನ ಯೂಟ್ಯೂಬರ್ಸ್ ಕೂತ್ಕೊಂಡು ಅವಳು ಯಾವಳು ಒಬ್ಬಳು ಕನ್ನಡಿಗರನ್ನ ಏನಂತ ಕರೀತಾರೆ ಅಂತ ಕೇಳಿದಾಗ ಆ ಬೋಳಿ ಮಗ ರೇಸಿಸ್ಟ್ ಅಂದವನಲ್ಲ. ಕನ್ನಡದ ಬಗ್ಗೆ ಏನೋ ತಿಳ್ಕೊಂಡಿದ್ಯಾ? ಆ 4 ಜನಕ್ಕೆ ನಾನು ಕೇಳ್ತಾ ಇರೋ ಕ್ವಶನ್ನು, ನಿಮ್ಮ ಮದರ್ ಟಂಗ್ ಯಾವುದು? ನಿಮ್ಮ ಅಪ್ಪನ ಹುಟ್ಟಿದ್ರೆ ನಿಮ್ಮ ಮದರ್ ಟಂಗ್ ಯಾವುದು? ಫಸ್ಟ್ ಅದನ್ನು ಹೇಳಿ ಫಸ್ಟು. ನಾವು ಹೇಳ್ತೀವಿ ನಮ್ಮ ಮದರ್ ಟಂಗ್ ಬಂದು ಕನ್ನಡ. ಯಾವ ಸ್ಟೇಟಲ್ಲಿ ತೊಗೊಂಡೋಗಿ ಕುಣಿಸಿದ್ರು ಅಷ್ಟೇ, ಯಾವ ದೇಶಕ್ಕೆ ತೊಗೊಂಡೋಗಿ ಕುಣಿಸಿದ್ರು ಅಷ್ಟೇ, ನಾವಲ್ಲಿ ಓಪನ್ ಆಗಿ ಹೇಳೋದು ಒಂದೇ, ನಾನು ಕನ್ನಡಿಗ, ಕನ್ನಡದವನು ಅಂತ. ನಾವು ಬೆಳೆದೇ ಇದ್ರೂ ಪರವಾಗಿಲ್ಲ, ನೋವಿಲ್ಲ. ಯಾಕೆ ಹೇಳು? ನಮ್ಮ ತಾಯಿ ಅನ್ಕೊಂಡು ಪ್ರೀತಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ನಿಮ್ಮಂಥ 4 ಜನ ಲೋಫರ್ಸ್ಗಳು ನಿಮ್ಮ ಮದರ್ ಟಂಗ್ನ ಬಿಟ್ಬಿಟ್ಟು ಹಿಂದಿನ ಬಾಲ ಇಟ್ಕೊಂಡು ಬೆಳೆಯೋಕೆ ಹೋಗ್ತಾ ಇರೋದು ನೀವುಗಳು ಬೆಳೆಯೋಕೆ ಹೋಗ್ತಾ ಇರೋದು. ಅದನ್ನು ಫಸ್ಟು ತಿಳ್ಕೊಳ್ಳಿ. ನಿಮಗೆ ತಾಕತ್ತು ಅನ್ನೋದಿದ್ರೆ ಹಿಂದಿನ ಬಿಟ್ಬಿಟ್ಟು ನಿಮ್ಮ ಒರಿಜಿನಲ್ ಮದರ್ ಟಂಗಲ್ಲಿ ಮಾತಾಡ್ಕೊಂಡು ಯೂಟ್ಯೂಬಲ್ಲಿ ಬೆಳಕು ತೋರಿಸಿರೋ ಬೇವರ್ಸಿ ನನ್ನ ಮಕ್ಕಳ. ಸಿಕ್ಕಾಪಟ್ಟೆ ನಗ್ತಾ ಇದ್ರಲ್ಲ ನಾನು ಬೆಳೆದಿದ್ದೀನಿ ಅಂತ. ತಾಕತ್ತಿದ್ರೆ ನಿಮ್ಮ ಒರಿಜಿನಲ್ ಮದರ್ ಟಂಗಲ್ಲಿ ಮಾತಾಡ್ಬಿಟ್ಟು ಯೂಟ್ಯೂಬಲ್ಲಿ ಬೆಳಕು ತೋರಿಸಿ, ಅವತ್ತು ಒಪ್ಕೋತೀವಿ. ಹಿಂದಿ ಎಲ್ಲ ಹಿಡ್ಕೊಂಡು ಓಡಾಡೋದಲ್ಲ. ಹಿಂದಿ ಈಗ ಹುಟ್ಟಿರೋದು ಏನು 70 ವರ್ಷ 80 ವರ್ಷ ಅಷ್ಟೇ ಆಗಿರೋದು ಹಿಂದಿ ಹುಟ್ಟಿರೋದು. ಕನ್ನಡ ಭಾಷೆ 1000 ವರ್ಷಗಳ ಇತಿಹಾಸ ಇದೆ. ಅದೇ ಸಾಲಿನಲ್ಲಿ ತಮಿಳು, ಕನ್ನಡ, ಮಲಯಾಳಿ ಈ 4 ಭಾಷೆಗೂ ಅದೇ ಥರ ಮರ್ಯಾದೆ ಇದೆ. ಅವ್ರು ಯಾರು ಕೂಡ ಹಿಂದಿ ಬಾಲ ಹಿಡ್ಕೊಂಡು ಓಡಾಡಿಲ್ಲ. ಫಸ್ಟ್ ಅದನ್ನು ತಿಳ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಲ್ಲ, ಓಪನ್ ಚಾಲೆಂಜು, ನಿಮ್ಮ ಒರಿಜಿನಲ್ ಮದರ್ ಟಂಗಲ್ಲಿ ಮಾತಾಡ್ಬಿಟ್ಟು ಆಮೇಲೆ ಯೂಟ್ಯೂಬಲ್ಲಿ ಕ್ಲಿಕ್ ಆಗಿ ನೋಡೋಣ. ನಿಮ್ಗೆ ತಾಕತ್ತಿದೆಯಾ? ಆದರೆ ನಮ್ಗೆ ಹೇಳು, ನಿನ್ನ ಸ್ಟೇಟಲ್ಲೇ ಕೂತ್ಕೊಂಡು ನಾನು ಕನ್ನಡದಲ್ಲಿ ವಿಡಿಯೋ ಮಾಡಾಕ್ತೀನಿ. ನಮ್ಮ ಕನ್ನಡಿಗರು ಅಷ್ಟೇ. ಅದರಲ್ಲಿ ಎಕ್ಸಾಂಪಲ್ ಡಾಕ್ಟರ್ ಬ್ರೋ. ಒರಿಜಿನಲ್ ಲ್ಯಾಂಗ್ವೇಜಲ್ಲೇ ಇಡೀ ದೇಶನ ಸುತ್ತಕೊಂಡು, ಇಡೀ ಸ್ಟೇಟ್ನ ಸುತ್ತಕೊಂಡು ಕನ್ನಡದಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ ಆ ಮನುಷ್ಯ. ಅದು ಕಣೋ ನಿಜವಾದ ಯೂಟ್ಯೂಬರ್ ಅನ್ನೋದಕ್ಕೆ ಕಾರಣ. ನನ್ನ ಮಕ್ಕಳ, ನಿಮ್ಮ ಒರಿಜಿನಲ್ ಲ್ಯಾಂಗ್ವೇಜ್ನ ಮರೆತುಬಿಟ್ಟು, ಮರೆಯೋದಿರಲಿ, ಒರಿಜಿನಲ್ ಲ್ಯಾಂಗ್ವೇಜ್ನ ತಲೆ ಹಿಡಿದು ಹಿಂದಿ ಅನ್ನೋ ಭಾಷೆನ ತೊಗೊಂಡು ಬೆಳೀತಾ ಇರೋ ಬೇವರ್ಸಿ ನನ್ನ ಮಕ್ಕಳು ನೀವು ಫಸ್ಟ್ ಆಫ್ ಆಲ್. ನಾನು ಏನಕ್ಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನಾನು ಸುಮಾರು ಜನನ ಕೇಳಿದ್ದೀನಿ ಹಿಂದಿಯವ್ರು ಅನ್ನೋದಕ್ಕೆ ನಾನು ಹಿಂದಿಯವ್ರನ್ನ ಬಳಸಲ್ಲ. ಸುಮಾರು ಜನರ UP, ಬಿಹಾರ್, ಗುಜರಾತು, ಡೆಲ್ಲಿ ಅಲ್ಲಿರೋ ಜನಗಳನ್ನ ಕೇಳಿದ್ದೀನಿ ನಾನು. ನಿಮ್ಮ ನಿಜವಾದ ಮದರ್ ಟಂಗ್ ಯಾವುದನ್ನ ಕೇಳಿದಾಗ UPಯಲ್ಲಿರೋ ಮಾತಾಡೋ ಭಾಷೆ, ಗುಜರಾತಿ ಲ್ಯಾಂಗ್ವೇಜು, ಬಿಹಾರ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಬಂದು ನೀವು ಆ ಭಾಷೆನ ಮಾತಾಡೋದು ಅಂತ ಕೇಳಿದಾಗ ನಮಗೆಲ್ಲ ಹಿಂದಿನ ಹೇಳಿಬಿಟ್ಟಿದ್ದಾರೆ, ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಂತ. ನಿಮ್ಮಂಥವ್ರಿಂದನೇ ನಿಮ್ಮಂಥವ್ರಿಂದನೇ. ಅವ್ರುಗಳಿಗಂತೂ ನಿಮ್ಗಳಿಗೆ ನಿಮ್ಮ ಮದರ್ ಟಂಗ್ನ ರೋಡಲ್ಲಿ ಮಾತಾಡೋದು ತಾಕತ್ತಿಲ್ಲ. ನಿಮಗೆ ಗಂಡಸೇ ಅಲ್ಲ. ರೇಸಿಸ್ಟ್ ನಾವಲ್ಲ, ನೀವುಗಳು ರೇಸಿಸ್ಟು. ನಮಗೆ ತಾಕತ್ತಿದೆ, ಅದನ್ನು ಪ್ರೂವ್ ಮಾಡೋದಕ್ಕಾಗಿಲ್ಲ. ಆಲ್ರೆಡಿ ನಮ್ಮ ಡಾಕ್ಟರ್ ಬ್ರೋ ಎಲ್ಲ ಕಡೆ ತಿರ್ತಾ ಇದ್ದಾರೆ ಕನ್ನಡ ಲ್ಯಾಂಗ್ವೇಜಲ್ಲೇ. ಆ ಮನುಷ್ಯ ಬೆಳೆಯೋಂಗಿದ್ದಿದ್ರೆ ಹಿಂದಿ ಲ್ಯಾಂಗ್ವೇಜ್ನ ಇಟ್ಕೊಂಡು ಬೆಳಿಬೋದಾಗಿತ್ತು. ಯಾಕೆ ಹೇಳು? ಅವನ ತಾಯಿಗೆ ಅವನು ಅಷ್ಟೇ ಮರ್ಯಾದೆ ಕೊಟ್ಟಿದ್ದಾನೆ. ಬಟ್ ನೀವುಗಳೇನು ಮಾಡ್ತಾಯಿದ್ದೀರಾ? ನಿನ್ನ ತಾಯಿನ ತಲೆ ಹಿಡಿದು ಬೇರೆ ಲ್ಯಾಂಗ್ವೇಜ್ನ ಇಟ್ಕೊಂಡು ಬೆಳೆಯುವಂಥ ಬೇವರ್ಸಿ ನನ್ನ ಮಕ್ಕಳು ನೀವು ನಮ್ಮ ಕನ್ನಡ ಬಗ್ಗೆ ಮಾತಾಡ್ತೀರಾ?
ಈ ಕರ್ನಾಟಕದಲ್ಲಿ ಎಷ್ಟೋ ಜನ ಬರ್ತಾ ಇದ್ದಾರೆ ನಾರ್ತ್ ಇಂಡಿಯನ್ಸ್. ಇಲ್ಲಿ ಬೆಳೆಯೋದಕ್ಕೆ, ಇಲ್ಲಿ ಅನ್ನ ತಿನ್ನೋದಕ್ಕೆ. ಅವಳು ಯಾವಳ ಬೆಂಗಳೂರಲ್ಲಿ ಇರೋದು, ಯಾಕೆ ನಿನ್ನ ಸ್ಟೇಟಲ್ಲಿ ಇರಲಿಲ್ವಾ ಓದೋದಕ್ಕೆ? ನಿನ್ನ ಸ್ಟೇಟಲ್ಲಿ ಇರಲಿಲ್ವಾ ಬೆಳೆಯೋದಕ್ಕೆ? ಕರ್ನಾಟಕನೇ ಬೇಕಾಗಿತ್ತಾ? ನಿನಗೇನು ಗೊತ್ತಾ ಉರಿ? ಇಲ್ಲಿ ಅವ್ರ ತಾಯಿನ ತಲೆ ಮೇಲೆ ಕುಣಿಸ್ಕೊಂಡು ಮೆರೆಸ್ತವ್ರೆ ಅಂತ. ನಿನಗದು ಉರಿ ಬಂದಿರಬೇಕಲ್ಲ ಮೋಸ್ಟ್ಲಿ. ಫ್ರೆಂಡ್ಸ್, ಇದ್ರ ಬಗ್ಗೆ ನನ್ನ ಒಪಿನಿಯನ್ ಏನಂತಂದರೆ, ನನ್ನ ತಾಯಿಗೆ ನಾನು ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ, ನನ್ನ ಕನ್ನಡಿಗರು ಕನ್ನಡ ತಾಯಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಅದೇ ಹಿಂದಿ ಅಂತ ಹೇಳ್ಕೊಂಡು ಬಂದಿರೋಂಥ ಬೇವರ್ಸಿ ನನ್ನ ಮಕ್ಕಳು ಹಿಂದಿಗೆ ಮಾತ್ರ ಬೆಲೆ ಕೊಡ್ತಾವ್ರೆ. ಅವ್ರ ನಿಜವಾದ ಮದರ್ ಟಂಗ್, ನಿಜವಾದ ಭಾಷೆಗೆ ತಲೆ ಹಿಡಿತಾರೋ ನನ್ನ ಮಕ್ಕಳಿಗೆ. ನೀವು ಕನ್ನಡಿಗರು ಅವ್ರನ್ನ ಕನ್ನಡದಲ್ಲೇ ಮಾತಾಡೋಕ್ಕೆ ಬಿಡಿ, ಮಾತಾಡಿಸಿ. ನಾನು ಕೇಳ್ಕೊತಾ ಇರೋದು ಇಷ್ಟೇ. ತಲೆ ಹಿಡಿಯೋದು ನನ್ನ ಮಕ್ಕಳೆಲ್ಲ ಇವತ್ತು ಕನ್ನಡ ಭಾಷೆ ಬಗ್ಗೆ ಮಾತಾಡೋಕ್ಕೆ ನಿಂತ್ಕೊತವ್ರೆ ಅಂದರೆ ತಪ್ಪು ನಮ್ದಿರೋದು. ನಾವು ಯಾವುದೇ ಜಾಗದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲಿ ಅಂಥವ್ರು ಸಿಕ್ಕಿದ್ರೂ ಫಸ್ಟ್ ಅವ್ರಿಗೆ ಕನ್ನಡದಲ್ಲಿ ಮಾತಾಡೋದಕ್ಕೆ ಹೇಳ್ಬೇಕಾಗಿಲ್ಲ. ನಾವು ಕನ್ನಡ ಫಸ್ಟು ಮಾತಾಡಿದ್ರೆ ಅವ್ರು ಕಲಿತಾರೆ. ಅವ್ರು ಯಾವನೋ ಸಿಕ್ತ ಯಾರೇ ಅನ್ಕೊಂಡು ಮಾತಾಡಿದ್ರೆ ಮರೆಯೋದಿರೋದಿಲ್ಲ. ಇಂಥ ಬೇವರ್ಸಿಂದ ನನ್ನ ಮಕ್ಕಳು ಇವತ್ತು ಮಾತಾಡ್ತವ್ರೆ. ಸೊ ನಾನು ಅದಕ್ಕೆ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಿರೋದಲ್ಲ, ಒಂದು ನೆನಪಿಟ್ಕೊಳ್ಳಿ, ಯಾವುದೇ ಭಾಷೆಯವ್ರು ಬಂದ್ರೂ ಅವ್ರಿಗೆ ನಾವು ನಮ್ಮ ಭಾಷೆಯಲ್ಲೇ ಮಾತಾಡೋದನ್ನು ಫಸ್ಟು ನಾವು ಕಲಿಬೇಕು. ನಾವು ಹೇಳಕ್ಕೆ ಹೋಗ್ಬಾರ್ದು ನೀನು ಕನ್ನಡದಲ್ಲೇ ಮಾತಾಡು, ನೀನು ಕನ್ನಡನೇ ಬಳಸು ಅಂತ. ಫಸ್ಟು ನಾವುಗಳು ಕನ್ನಡದಲ್ಲಿ ಅವ್ರ ಹತ್ರ ಫಸ್ಟು ನಾವು ಮಾತಾಡಬೇಕು. ಅದ್ರಲ್ಲಿ ನೆನಪಿಟ್ಕೊಳ್ಳಿ, ಆಟೋಮೆಟಿಕ್ಕಾಗೇ ಅವರು ಕನ್ನಡನ ಕಲ್ತ್ಕೋತಾರೆ. ಅದನ್ನು ಬಿಟ್ಬಿಟ್ಟು ಅವ್ರನ್ನ ಕನ್ನಡದಲ್ಲೇ ಮಾತಾಡು ಅಂತಂದರೆ ಅವ್ರಿಗೆ ತಿಕ್ಕ ಉರಿಯುತ್ತೆ. ನಾವು ಮಾತಾಡ್ತಾ ಅವ್ರನ್ನ ಮಾತಲ್ಲೇ ಕಲಿಸ್ಬೇಕು. ಮಧು ಸರ್, ಇದು ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸಲ ಈ ಥರ ವೀಡಿಯೋ ಮಾಡೋ ಟೈಮಲ್ಲಿ ನೀವು ಅಷ್ಟು ಸಾಫ್ಟಾಗಿ ಮಾತಾಡೋಕೆ ಹೋಗ್ಬೇಡಿ. ಯಾಕೆ ಹೇಳಿ, ನಾವು ನಮ್ಮ ಭಾಷೆನ ತಲೆ ಹಿಡಿತಾಯಿಲ್ಲ. ನಾವು ಸ್ವಂತವಾಗಿ ನಮ್ಮ ಭಾಷೆನ ಬಳಸ್ಕೊಂಡು ನಾವು ಬೆಳೀತಾ ಇರೋದು. ಅವ್ರ ಥರ ಅವ್ರ ಭಾಷೆನ ತಲೆ ಹಿಡಿದು ನಾವು ಬೆಳೀತಾ ಇಲ್ಲ. ಸೊ ಈ ವಿಡಿಯೋ ನೀವು ನೋಡಿದ್ರೆ ಖುಷಿಯಾಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.